ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆ್ಯಂಡ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರಿಲೇಟೆಡ್ ಶಾರ್ಟ್ಸ್, ವಿಡಿಯೋಸ್ ಆ್ಯಂಡ್ ಈ ಡೀಟೇಲ್ ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಕೇಳಿದ ಕ್ವಶನ್ಸ್ ಅಂದರೆ ಇದನ್ನು ಹೇಗೆ ಮಾಡೋದು, ಏನು ತಿನ್ನಬೇಕು, ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಯಾವಾಗ ತಿನ್ನಬೇಕು, ಎಕ್ಸಸೈಸ್ ಮಾಡಲೇಬೇಕಾ, ಮಾಡಿದರೆ ಎಷ್ಟು ದಿನ ಮಾಡಬೇಕು. ಸೊ ಈ ರೀತಿ ಎಷ್ಟೊಂದು ಕ್ವೆಶನ್ಸು. ಸೊ ಅದು ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಮೇನ್ ಥಿಂಗ್, ನಾನು ಯಾವುದೇ ನ್ಯೂಟ್ರಿಷನಿಸ್ಟ್ ಅಂತೂ ಅಲ್ಲ ಅಥವಾ ಮೆಡಿಕಲ್ ಪ್ರಾಕ್ಟೀಷ್ನರ್ ಅಂತೂ ಅಲ್ವೇ ಅಲ್ಲ. ಬಟ್ ನಾನು ಯಾವ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡಿದ್ದೀನಿ, ಇದನ್ನು ಸ್ಟಾರ್ಟ್ ಮಾಡೋ ಮುಂಚೆ ನಾನು ಏನೇನೆಲ್ಲ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ, ನನಗೆ ಹೇಗಿದು ರಿಸಲ್ಟ್ನ ಕೊಡ್ತಾ ಇದೆ ಅನ್ನೋದನ್ನು ಮಾತ್ರ ಇವತ್ತು ಶೇರ್ ಮಾಡ್ತಾ ಇರೋದು. ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂದರೆ ಪ್ರಾಪರ್ ಡಯಟ್ ಫಾಲೋ ಮಾಡ್ತಾ, ಅಂದರೆ ಕರೆಕ್ಟಾಗಿರೋ ಊಟನ ಕರೆಕ್ಟ್ ಟೈಮ್ಗೆ ತಿಂತಾ, ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ತೂಕನ ಕಡಿಮೆ ಮಾಡಿಕೊಂಡು ಫಿಟ್ ಆ್ಯಂಡ್ ಹೆಲ್ದಿಯಾಗಿ ಇರ್ಬೋದು. ಲೈಫ್ ಹ್ಯಾಸ್ ನೋ ರಿಮೋಟ್, ಗೆಟ್ ಅಪ್ ಆ್ಯಂಡ್ ಚೇಂಜ್ ಇಟ್ ಯುವರ್ ಸೆಲ್ಫ್. ಈ ಮೀನಿಂಗ್ಫುಲ್ ಕೋಡ್ ಜೊತೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳಿದ್ದೀನಿ. ಆದರೆ ನೆಕ್ಸ್ಟ್ ಹೇಳೋ ವಿಷಯಗಳು ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಕ್ವಿಕ್ಕಾಗಿ ಅದನ್ನು ರೀಕಾಲ್ ಮಾಡಿಬಿಡೋಣ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನಿಲ್ಲ, ಸ್ಪೆಸಿಫಿಕ್ ಟೈಮ್ ಲಿಮಿಟಲ್ಲಿ ತಿಂದು ಉಳಿದಿರುವಂಥ ಟೈಮಲ್ಲಿ ಏನು ತಿಂದೇನೆ ಹಾಗೆ ಇರೋದು. ನಾವು ಡೈಲಿ ತಿಂದಿರುವಂಥ ಫುಡ್ ಕರೆಕ್ಟಾಗಿ ಡೈಜೆಸ್ಟ್ ಆಗೋಕ್ಕೆ 4-6 ಗಂಟೆ ತೊಗೊಳುತ್ತೆ. ಆ ಟೈಮಲ್ಲಿ ಕೂಡ ನಾವು ಗ್ಯಾಪ್ ಕೊಡದೆ ತಿಂದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಇಲ್ಲದೇ ಫ್ಯಾಟ್ ಬರ್ನ್ ಆಗೋ ಬದಲು ಸ್ಟೋರ್ ಆಗೋದಕ್ಕೆ ಶುರು ಆಗುತ್ತೆ. ಈ ಟೈಮಲ್ಲಿ ನಾವು ಮಾಡುವಂಥ ಫಾಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಎಕ್ಸಾಂಪಲ್ಗೆ, ನಾವು ದಿನದಲ್ಲಿ 8 ಅವರ್ಸ್ ಅಂದರೆ 8 ಗಂಟೆನಲ್ಲಿ ತಿಂದಿದ್ದೀವಿ ಅಂದರೆ ಅದನ್ನು ಕಂಪ್ಲೀಟಾಗಿ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ 4-6 ಗಂಟೆ ತೊಗೊಳುತ್ತೆ. ಇನ್ನು ಉಳಿದಿರೋ ಟೈಮಲ್ಲಿ ಬಾಡಿನಲ್ಲಿ ಸ್ಟೋರ್ ಆಗಿರುವಂಥ ಫ್ಯಾಟ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಆದ್ದರಿಂದ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಮಗೆ ಈಸಿಯಾಗಿ ರಿಸಲ್ಟ್ನ ಕೊಡುತ್ತೆ, ಅಂದರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಈಗ ಟೈಪ್ ಆಫ್ ಫಾಸ್ಟಿಂಗ್ ಯಾವೆಲ್ಲ ಇದೆ ಅಂತ ನೋಡೋಣ. ನಾವೆಲ್ಲ ಯೂಶುವಲ್ ಆಗಿ ಫಾಲೋ ಮಾಡೋದು 12:12 ಫಾಸ್ಟಿಂಗ್ನ. ಅಂದರೆ ಬೆಳಗ್ಗೆ 9ಕ್ಕೆ ತಿಂಡಿ ತಿಂದರೆ ಅವತ್ತಿನ ದಿನ ರಾತ್ರಿ 9ಕ್ಕೇ ಊಟನ ಕಂಪ್ಲೀಟ್ ಮಾಡ್ತೀವಿ ಅಲ್ವಾ? ಬಟ್ ಕೆಲವೊಬ್ರು ತಿಂತಾನೇ ಇರ್ತಾರೆ, ನೈಟ್ ಕೂಡ ಹೊಟ್ಟೆ ಹಸುವಾಯಿತು ಅಂತ ಹೇಳಿ. ಇದು ಬಿಟ್ಟರೆ ನೆಕ್ಸ್ಟ್ ಬಂದು 16:8 ಫಾಸ್ಟಿಂಗ್. ಅಂದರೆ ಯಾವಾಗ ನಾವು 8 ಅವರ್ಸ್ನಲ್ಲಿ ಅಂದರೆ 8 ಗಂಟೆನಲ್ಲಿ ಮಾತ್ರ ತಿಂದು ಉಳಿದಿರೋ 16 ಗಂಟೆ 16 ಅವರ್ಸ್ ಫಾಸ್ಟಿಂಗ್ ಮಾಡ್ತೀವೋ, ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ಫಾಸ್ಟಿಂಗ್. ಅಷ್ಟೇ ಬೇಗ ಇದು ರಿಸಲ್ಟ್ ಕೂಡ ಕೊಡುವಂಥದ್ದು. ಇನ್ನು 14:10 ಫಾಸ್ಟಿಂಗ್ ಕೂಡ ಮಾಡ್ಬೋದು. ಆದರೆ ಅದರ ರಿಸಲ್ಟ್ ಆಲ್ಮೋಸ್ಟ್ 12:12 ಫಾಸ್ಟಿಂಗ್ ಥರನೇ ಇರುತ್ತೆ. ಹಾಗಾಗಿ ತುಂಬ ಜನ ಈ 16:2 ಫಾಸ್ಟಿಂಗನ್ನೇ ಪ್ರಿಫರ್ ಮಾಡ್ತಾರೆ. ಹಾಗಂತ ಸ್ಟಾರ್ಟಿಂಗಲ್ಲೇ ನಾವು ಡೈರೆಕ್ಟಾಗಿ 16:2 ಫಾಸ್ಟಿಂಗ್ ಮಾಡಿಬಿಡ್ತೀವಿ ಅಂತ ಹೋದರೆ ಡೆಫಿನೆಟ್ ಆಗಿ ಆಗೋಲ್ಲ. ಖಂಡಿತ ಒಂದು ವಾರ ಮಾಡಿಬಿಟ್ಟು ಬಿಟ್ಟೇ ಬಿಡ್ತೀವಿ. ಯಾವುದಕ್ಕೆ ಆಗಲಿ ಫಸ್ಟ್ ನಾವು ಅಡ್ಜಸ್ಟ್ ಆಗಬೇಕು, ನಮ್ಮ ಬಾಡಿನ ಅಡ್ಜಸ್ಟ್ ಮಾಡಬೇಕು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮೊದಲು 12:12ನ ಕರೆಕ್ಟಾಗಿ ಒಂದು 15 ದಿನ ಮಾಡಿ, ಆಮೇಲೆ 14:10 ಫಾಸ್ಟಿಂಗನ್ನು ಸ್ಟಾರ್ಟ್ ಮಾಡಿ. ಅದನ್ನು ಕೂಡ 15-20 ಡೇಸ್ ಅಭ್ಯಾಸ ಮಾಡಿಕೊಂಡು ಆಮೇಲೆ 16:8 ಸ್ಟಾರ್ಟ್ ಮಾಡ್ಬೋದು. ವೇಟ್ ಏನಾದರೂ ತುಂಬ ಜಾಸ್ತಿ ಇದೆ ಅಂದಾಗ ಈ 16:8 ಮೆಥಡ್ ಬೆಸ್ಟ್ ಆಪ್ಷನ್. ಬೇಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸಾರಿ ನಾವು ಅಂದ್ಕೊಂಡಿರೋ ವೆಯ್ಟ್ನ ರೀಚ್ ಆದಮೇಲೆ ಈ ಫಾಸ್ಟಿಂಗಲ್ಲೇ ಇನ್ನೊಂದು ಟೈಪ್ ಆಗಿರುವಂಥ ಸನ್ರೈಸ್ ಟು ಸನ್ಸೆಟ್ ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ಮತ್ತೆ ವೆಯ್ಟ್ ಜಾಸ್ತಿ ಆಗೋಲ್ಲ. ಈಗ ಮೊದಲು ಈಟಿಂಗ್ ಟೈಮಲ್ಲಿ ಏನೇನೆಲ್ಲ ತಿನ್ಬೋದು ಅಂತ ನೋಡೋಣ. ಅಂದರೆ ವಾಟ್ ಟು ಈಟ್ ಡ್ಯೂರಿಂಗ್ ದಿಸ್ ಈಟಿಂಗ್ ಪೀರಿಯಡ್. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾವು ಏನು ತಿಂತೀವಿ ಅನ್ನೋದಕ್ಕಿಂತ ಯಾವಾಗ ತಿಂತೀವಿ ಅನ್ನೋದು ಮುಖ್ಯವಾಗುತ್ತೆ. ಹಂಗಂತ ಜಾಸ್ತಿ ಬೇಕ್ರಿ ಫುಡ್ಡು, ಫ್ರೈಡ್ ಐಟಮ್ಸು, ಜಂಕ್ ಫುಡ್ಸ್ನ ತಿಂತಾ ಹೋದರೆ ವೆಯ್ಟ್ ಕಡಿಮೆ ಆಗೋದಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಜೊತೆಗೆ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಶುರು ಆಗುತ್ತೆ. ಸೊ ಈ ಈಟಿಂಗ್ ಪೀರಿಯಡಲ್ಲಿ ಆದಷ್ಟು ಹೆಲ್ತಿ ಆಗಿರೋದನ್ನ ತಿನ್ನಬೇಕು. ಅಂದರೆ ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್ ನಾವು ತಿನ್ನುವಂಥ ಊಟದಲ್ಲಿ ಇರೋ ಥರ ನಾವು ಯಾವಾಗಲೂ ನೋಡ್ಕೋಬೇಕು. ಇದ್ರ ಜೊತೆಗೆ ಈ ಒಂದು ಕೋಟ್ನ ಯಾವಾಗಲೂ ನೆನ್ಪಿಟ್ಕೋಬೇಕು ಆ್ಯಂಡ್ ಫಾಲೋನೂ ಮಾಡಬೇಕು. ಯಾವುದು ಅಂದರೆ ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಪ್ರಿನ್ಸಸ್. ಅಂದರೆ ಬೆಳಿಗ್ಗೆ ತಿಂಡಿ ತುಂಬ ಲಿಮಿಟೆಡ್ ಆಗಿರಬೇಕು.
ಲಂಚ್ ಲೈಕ್ ಎ ಕಿಂಗ್ ಅಂದರೆ ಬ್ಯಾಲೆನ್ಸಿಂಗ್ ಮೀಲ್ನ ತೊಗೋಬೇಕು. ಇನ್ನು ಡಿನ್ನರ್ ಲೈಕ್ ಎ ಬೆಗರ್, ಆದಷ್ಟು ಕಡಿಮೆ ತೊಗೋಬೇಕು. ದಿನದಲ್ಲಿ ಫಸ್ಟ್ ಮೀಲ್ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನೋ ಟೈಮಲ್ಲಿ ಫಾಸ್ಟಿಂಗ್ನ ಬ್ರೇಕ್ ಮಾಡುವಾಗ ಸ್ವೀಟ್ ಐಟಮ್ಸ್ ಅಂದರೆ ಟೀ, ಕಾಫಿ ಅಥವಾ ಬೇರೆ ಸ್ವೀಟ್ಸ್ ತಿನ್ನೋ ಬದಲು, ಜೊತೆಗೆ ಹೆವಿ ಆಗಿರೋ ಬ್ರೇಕ್ಫಾಸ್ಟ್ನ ತೊಗೊಳ್ಳೋ ಬದಲು ಜಸ್ಟ್ 2 ಇಡ್ಲಿ, ಅವಲಕ್ಕಿ ಅಥವಾ ಉಪ್ಪಿಟ್ಟು ವಿತ್ ವೆಜಿಟೇಬಲ್ಸ್ ಇಲ್ಲ ನೆನೆಸಿರುವಂಥ ಡ್ರೈ ಫ್ರೂಟ್ಸ್, ನಟ್ಸ್ ಅಥವಾ ಹಣ್ಣುಗಳನ್ನ ತಿಂದು ದಿನನ ಸ್ಟಾರ್ಟ್ ಮಾಡ್ಬೋದು. ಬಟ್ ಎಲ್ಲದರಲ್ಲೂ ಪೋರ್ಷನ್ ಕಂಟ್ರೋಲ್ ತುಂಬ ಮುಖ್ಯ. ಬೆಳಿಗ್ಗೆನೇ ಟೀ, ಕಾಫಿ, ಸ್ವೀಟ್ ಐಟಮ್ಸ್ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದರಿಂದ ದಿನಪೂರ್ತಿ ಸ್ವೀಟ್ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ. ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಇನ್ನು ನೀವು ಹೇಳ್ದಂಗೆ ಅಷ್ಟಷ್ಟೇ ತಿಂಡಿ ತಿಂದರೆ ಮತ್ತೆ ಹೊಟ್ಟೆ ಹಸಿವು ಆಗಲ್ವಾ ಅಂದರೆ ಡೆಫಿನೆಟ್ ಆಗಿ ಅಷ್ಟೇ ಹಸಿವಾಗುತ್ತೆ. ಸೊ ಈ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆ ಮತ್ತೆ ಹಸಿವಾದರೆ ಒಂದು ಕ್ಯಾರೆಟ್ ಅಥವಾ ಒಂದು ಸೌತೆಕಾಯಿನ ತಿನ್ಬೋದು ಅಥವಾ ಒಂದು ಹಣ್ಣನ್ನು ಕೂಡ ತಿನ್ಬೋದು. ಹಾಗೆ ಲಂಚ್ಗೆ ಮೊದಲೇ ಹೇಳ್ದಾಗೆ ಬ್ಯಾಲೆನ್ಸ್ಡ್ ಮೀಲ್ ಇರಲೇಬೇಕು. ಅದರಲ್ಲಿ ಕಾರ್ಬ್ಸ್, ಫ್ಯಾಟ್, ಫೈಬರ್, ಪ್ರೋಟೀನ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಬೇಕು. ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಬಂದರೆ ಕಾಳುಗಳು, ಮೊಳಕೆ ಬಂದಿರೋ ಕಾಳುಗಳು, ಬೇಳೆ, ರಾಜ್ಮಾ, ಪನ್ನೀರ್, ಸೋಯಾ, ಹಾಗೆ ನಾನ್ ವೆಜ್ಜಲ್ಲಿ ಚಿಕನ್, ಫಿಶ್, ಮಟನ್ ಇವೆಲ್ಲ ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ. ಡಯಟ್ ಮಾಡ್ತಿದ್ದೀವಿ ಅಂತ ಸಪ್ರೇಟಾಗಿ ನಮಗೇನೆ ಅಂತ ಒಂದು ಅಡುಗೆ ಮಾಡ್ಕೊಳ್ಳೋದು ಏನು ಬೇಡ. ಮನೇಲಿ ರೆಗ್ಯುಲರ್ ಆಗಿ ಅಡುಗೆನ ಮಾಡ್ತೀವಲ್ವ, ಅದರಲ್ಲೇ ಇದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ಜೊತೆಗೆ ಮನೇಲಿರೋರ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ರೈಸ್ನ ನಾವು ಬ್ರೌನ್ ರೈಸ್ ಅಥವಾ ಮಿಲೆಟ್ಸ್ಗಳಿಂದ ರಿಪ್ಲೇಸ್ ಮಾಡ್ಕೋಬೋದು. ಈ ಕಾರ್ಬ್ಸ್, ಫ್ಯಾಟ್, ಫೈಬರ್, ಪ್ರೋಟೀನ್ ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಹಾಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸಪ್ರೇಟ್ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ. ಸೊ ಅದೆರಡರನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಮರೀದೆ ಚೆಕ್ ಮಾಡಿ. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಇರೋಲ್ಲ. ಸೊ ಅನ್ನನ ತಿಂದಾಗ ಅದು ಬೇಗ ಜೀರ್ಣ ಆಗಿಬಿಡುತ್ತೆ ಮತ್ತು ಬೇಗನೆ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಅನ್ನದಲ್ಲಿ ಇರುವಂಥ ಕಾರ್ಬ್ಸ್ ಆಲ್ಮೋಸ್ಟ್ ಲೈಕ್ ಶುಗರೇ. ಹಾಗಿದ್ರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಅನ್ನ ತಗೋಬಾರ್ದ ಅಂದರೆ ಹಾಗೇನಿಲ್ಲ. ಅನ್ನದ ಜೊತೆ ಜಾಸ್ತಿ ಸಾಂಬಾರು ಮತ್ತು ಪಲ್ಯ, ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಟೈಮಲ್ಲಿ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್ನ ತಗೊಳ್ಳೋದ್ರಿಂದ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಅಲ್ವಾ. ಸೊ ನಂತರ ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಅಟ್ಲೀಸ್ಟ್ ದಿನನಿತ್ಯ ಊಟದಲ್ಲಿ ಪನ್ನೀರ್ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿ ದಾಲ್, ಅದರಲ್ಲೂ ಮಸೂರ್ ದಾಲ್, ರಾಜ್ಮಾ, ಟೋಫು, ಪೀನಟ್ಸ್ ಹಾಗೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಹಾಗೆ ಜೊತೆಗೆ ಮೊಸರು ಮತ್ತು ಮಜ್ಜಿಗೆನೂ ಕೂಡ ನಮ್ಮ ಡಯಟ್ನಲ್ಲಿ ಸೇರಿಸ್ಕೊಳ್ಳೇಬೇಕು. ಮೊಸರು ಮತ್ತು ಮಜ್ಜಿಗೆ ನಮ್ಮ ಬಾಡಿಯಲ್ಲಿ ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇವು ಗುಡ್ ಗಟ್ ಬ್ಯಾಕ್ಟೀರಿಯಾಸ್ ಹೊಟ್ಟೆನ ಹೆಲ್ದಿಯಾಗಿ ಇಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಹಾಗೆ ಹೇರ್ ಟೆಕ್ಸ್ಚರ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇನ್ನು ಲಂಚ್ ಮತ್ತು ಡಿನ್ನರ್ ಮಧ್ಯೆ ಇರೋ ಟೈಮಲ್ಲಿ ಹೊಟ್ಟೆ ಹಸಿವಾದರೆ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ರೋಸ್ಟೆಡ್ ಸೀಡ್ಸ್ನ ತೊಗೋಬೋದು ಅಥವಾ ಶೇಂಗಾ, ಮಖಾನ ಅಥವಾ ಈ ರೀತಿ ಹುರಿಗಡಲೆನ ಕೂಡ ತೊಗೋಬೋದು. ಇದರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ, ಜಂಕ್ ಫುಡ್ಸ್ ಕಡೆ ಮನ್ಸು ವಾಲೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ನಮ್ಮ ಲಾಸ್ಟ್ ಮೀಲ್ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂದರೆ 2 ಚಪಾತಿ ಅಥವಾ 1 ಬೌಲ್ ಸಲಾಡು, 1 ಬೌಲ್ ಸೂಪು ಈ ಥರ ತೊಗೊಂಡ್ರೆ ಆಯಿತು. ಜಾಸ್ತಿ ತಿಂತಿದ್ದೀವಿ ಅಂತ ಅಂದರೆ ನಾವು ಬೆಳಗ್ಗೆಯಿಂದ ಮಾಡಿದ್ದೆಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಬಾಡಿ ನಾವು ತಿಂದಿರೋ ಹೆವಿ ಮೀಲ್ನ ಡೈಜೆಸ್ಟ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರುತ್ತೆ ಅಲ್ವಾ. ಸೊ ಸ್ಟೋರ್ ಆಗಿರುವಂಥ ಫ್ಯಾಟ್ನ ಯಾವಾಗ ಬರ್ನ್ ಮಾಡಬೇಕು ಹೇಳಿ. ನಾವು ವೇಟ್ ಕಡಿಮೆ ಮಾಡಿಕೊಳ್ಳೇಬೇಕು ಅಂತ ಅಂದರೆ ಈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅಂದರೆ ನೈಟ್ ಆದಷ್ಟು ಕಡಿಮೆನೇ ತಿನ್ನಬೇಕು. ಇನ್ ಜನರಲ್ ನಾವು ಸ್ವಲ್ಪ ಫಾಸ್ಟಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ತಿನ್ನಬೇಕು, ಸಂಜೆ ಸ್ವಲ್ಪ ಬೇಗ ಊಟ ಮುಗಿಸ್ಬೇಕು. ಊಟ ಮುಗಿದ್ಮೇಲೆ ಮತ್ತೆ ಏನು ತಿನ್ನಲೇಬಾರ್ದು, ಜಸ್ಟ್ ನೀರನ್ನಷ್ಟೇ ಕುಡಿಬೇಕು. ಇದ್ರ ಜೊತೆ ಇನ್ನೊಂದು ಫಾಸ್ಟಿಂಗ್ ಇದೆ. ಅದು ಹೇಗೆ ಅಂದರೆ 5:2 ಅಂದರೆ ವಾರದಲ್ಲಿ 5 ದಿನ ರೆಗ್ಯುಲರ್ ಆಗಿ ಊಟ ಮಾಡಿ 2 ದಿನ ಉಪವಾಸ ಮಾಡೋದು. ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ, ನಿಮಗೆ ಕರೆಕ್ಟಾಗಿ ಐಡಿಯಾಸ್ ಸಿಗುತ್ತೆ ಹೇಗೆ ಇದನ್ನು ಮಾಡೋದು ಅಂತ. ಉಳಿದಿರೋ 2 ದಿನದಲ್ಲಿ ಜಸ್ಟ್ 1 ಅಥವಾ 2 ಹಣ್ಣನ್ನ ತಿಂದು ಅಥವಾ ಸ್ವಲ್ಪ ಸಲಾಡ್ನ ತಿಂದು ಬಿಟ್ಬಿಡ್ಬೋದು. ಸೊ ಕಂಟಿನ್ಯೂಸ್ ಆಗಿ ಈ ರೀತಿ 48 hours ಫಾಸ್ಟ್ ಮಾಡೋದ್ರಿಂದ ಈ ಪ್ರಾಸೆಸ್ಸಲ್ಲಿ ನಮ್ಮ ಬಾಡಿ ಫ್ಯಾಟ್ ಬರ್ನಿಂಗ್ನ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ವಾಟ್ ಟು ಡ್ರಿಂಕ್ ಅಂತ ಅಂದರೆ ಈ ಟೈಮಲ್ಲಿ ಏನೇನೆಲ್ಲ ಕುಡಿಬೋದು. ಸೊ ಏನಾದರೂ ಕುಡಿಬೋದು, ಬಟ್ ವಿತ್ 0 ಕ್ಯಾಲರೀಸ್. ನನಗೆ ಬೆಸ್ಟಾಗಿ ವರ್ಕ್ ಆಗಿರೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಅಂದರೆ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಆ್ಯಂಡ್ ಸಿನಮನ್ ವಾಟರ್. ಸೊ ಎಲ್ಲದನ್ನು ಒಂದೊಂದು ದಿನ ಆಲ್ಟರ್ನೇಟ್ ಆಗಿ ತೊಗೊತಾ ಇದ್ದೆ. ಬ್ಲ್ಯಾಕ್ ಕಾಫಿನ ಡಿಕಾಕ್ಷನ್ ಮಾಡಿಬಿಟ್ಟು ತೊಗೊಳ್ತಿದ್ದೆ. ಗ್ರೀನ್ ಟೀಯಲ್ಲಿ ಲಿಪ್ಟಾನ್ ಮತ್ತು ಸಿನಮನ್ನ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಜನ ಈ ಟೈಮಲ್ಲಿ ನಿಂಬೆಹಣ್ಣಿನ ನೀರನ್ನು ಕುಡಿತಾ ಇರ್ತಾರೆ, ಆ್ಯಂಡ್ ಜೀರಾ ನೀರು, ಮೆಂತೆ ನೀರು ರಾತ್ರಿ ನೆನೆಸಿ ಬೆಳಿಗ್ಗೆ ಕುದಿಸಿ ಕುಡಿಯೋರು ತುಂಬ ಜನ ಇದ್ದಾರೆ. ನೆಕ್ಸ್ಟ್ ಬಂದು ಫಾಸ್ಟಿಂಗ್ ಪೀರಿಯಡ್ನ ಬ್ರೇಕ್ ಮಾಡಿದೆ ಅಂದರೆ ಡಿಸ್ಕಂಟಿನ್ಯೂ ಮಾಡಿದೆ. ಹೇಗೆ ಕಂಟಿನ್ಯೂಸ್ ಆಗಿ ಮಾಡೋದು ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಥಿಂಗ್ ನಮ್ಮ ವಿಲ್ ಪವರ್. ಮನಸ್ಸಿದ್ರೆ ಮಾರ್ಗ ಅಂತ ಕೇಳಿದಿರಲ್ವಾ, ದೃಢ ನಿರ್ಧಾರ ಮಾಡಿ ಸ್ಟಾರ್ಟ್ ಮಾಡಿದ್ರೆ ವೆಯ್ಟ್ ಲಾಸ್ನ ನಾವು ಮಾಡ್ಕೊಳ್ಳೇಬೇಕು ಅಂತ ಮೈಂಡ್ ಫಿಕ್ಸ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಈ ಫಾಸ್ಟಿಂಗನ್ನು ಮಾಡೇ ಮಾಡ್ತೀರಾ. ಬೆಸ್ಟ್ ಅಂತ ಅಂದರೆ ನಮ್ಮ ದಪ್ಪ ಇರುವಂಥ ಅಂದರೆ ಜಾಸ್ತಿ ವೆಯ್ಟ್ ಇರುವಂಥ ಫೋಟೋನ ನಿಮ್ಮ ಮೊಬೈಲ್ ವಾಲ್ಪೇಪರ್ಗೆ ಸೆಟ್ ಮಾಡ್ಕೊಬಿಡಿ. ಅದನ್ನು ನೀವು ಪದೇ ಪದೇ ನೋಡ್ತಾ ಇದ್ದರೆ ಅಯ್ಯೋ ನಾನು ಹಿಂಗೆ ಆಗಬಾರ್ದು, ಸಣ್ಣ ಆಗಲೇಬೇಕು, ಹೆಲ್ದಿ ಆಗಿರಬೇಕು ಅನ್ನೋದು ನಿಮ್ಮ ಮೈಂಡ್ಗೆ ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಫಾಸ್ಟಿಂಗ್ನ ಬ್ರೇಕ್ ಮಾಡೋದೇ ಇಲ್ಲ. ಸೊ ಸಂಜೆ ಬೇಗನೆ ಊಟ ಮಾಡಿರ್ತೀವಿ ಅಲ್ವಾ, ಮತ್ತೆ ಹಸುವಾಗೋದ್ರೊಳಗೆ ಮಲ್ಕೊಬಿಡಬೇಕು. ಅಂದರೆ ನೈಟ್ 9ರಿಂದ 10 ಗಂಟೆ ಒಳಗೆ ಮಲಗಿಬಿಟ್ರೆ ಆಯಿತು. ಬೆಳಗ್ಗೆ ಅಂತೂ ಎದ್ದ ಮೇಲೆ ಮನೆ ಕೆಲಸ ಅಥವಾ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗೋದು, ಲಂಚ್ ಪ್ರಿಪೇರ್ ಮಾಡೋದು ಅಷ್ಟರಲ್ಲೇ 10 ಗಂಟೆ ಆಗಿಬಿಡುತ್ತೆ. ಸೊ ಟೈಮ್ ಕಳೆದೇ ಹೋಗಿರುತ್ತೆ ಅಲ್ವಾ. ಸೊ ವಿ ಆರ್ ಡನ್. ಆಗ ಇಂದ ಸಂಜೆ 7 ಗಂಟೆವರೆಗೂ ಇಷ್ಟ ಆಗಿರೋದನ್ನ, ಹೆಲ್ದಿ ಆಗಿರೋದನ್ನ ಇಷ್ಟಪಟ್ಟು ತಿನ್ಕೋಬೋದು. ಈ ಫಾಸ್ಟಿಂಗ್ ಟೈಮಲ್ಲಿ ತಲೆನೋವು, ತಲೆ ತಿರ್ಗೋದು, ಸುಸ್ತು ಇದೇನೂ ಇಲ್ಲ ಅಂದರೆ ಅದು ಖಂಡಿತ ಫ್ಯಾಟ್ ಬರ್ನಿಂಗ್ ಟೈಮಲ್ಲಿ ಆಗುವಂಥ ಹೊಟ್ಟೆ ಹಸಿವು. ಆ ಟೈಮಲ್ಲಿ ಸ್ವಲ್ಪ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು ಅಥವಾ ನಿದ್ದೆ ಬಂದರೆ ಆರಾಮಾಗಿ ನಿದ್ದೆ ಮಾಡೋದು, ಈ ರೀತಿ ಮಾಡಿದ್ರೆ ಹೊಟ್ಟೆ ಹಸಿವೆ ಗೊತ್ತಾಗಲ್ಲ. ಹಾಗೆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದ್ರಿಂದ ಹಸುವನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು, ಬಾಡಿ ಕೂಡ ಹೈಡ್ರೇಟ್ ಆಗಿರುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜಸ್ಟ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದು ಅಷ್ಟೇ ಅಲ್ಲ, PCOD, PCOS, ಥೈರಾಯ್ಡ್ ಪ್ರಾಬ್ಲಮ್ನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಜನ ಇದರಿಂದ ತಮ್ಮ ಟೈಪ್ 2 ಡಯಾಬಿಟಿಸ್ನ ಕೂಡ ರಿವರ್ಸ್ ಮಾಡ್ಕೊಂಡಿದ್ದಾರೆ ಅಂತಾರೆ. ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಜೊತೆ ಫಿಸಿಕಲ್ ಮೂವ್ಮೆಂಟ್ ಅಂದ್ರೆ ವಾಕಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೇಟ್ ಲಾಸ್ ಅಲ್ಲಿ ಇದು ಕೂಡ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಮನೇಲೆ ವಾಕ್ ಮಾಡೋದು, ಯೋಗ ಮಾಡೋದು, ಸ್ಟ್ರೆಂತ್ ಬೇಸ್ ಎಕ್ಸಸೈಸ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಟೈಮಲ್ಲಿ ನಮ್ಮ ಬಾಡಿ ಫ್ಯಾಟ್ನ ತುಂಬ ಚೆನ್ನಾಗಿ ಬರ್ನ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಮಸಲ್ ಮಾಸ್ನ ಬಿಲ್ಡ್ ಮಾಡೋಕ್ಕೆ ನಮ್ಮನ್ನು ನಾವು ಟ್ರೈನ್ ಮಾಡಲೇಬೇಕು. ಸೊ ಈ ಫಾಸ್ಟಿಂಗ್ ಟೈಮಲ್ಲಿ ಪ್ರೋಟೀನ ಕಂಪಲ್ಸರಿಯಾಗಿ ತಿನ್ನಬೇಕು ಅನ್ನೋದು. ಪ್ರೋಟೀನ್ ಮಸಲ್ ಮಾಸ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಾಂದರೆ ಚರ್ಮ ಒಂದು ರೀತಿ ಜೋತ್ ಬೀಳೋ ಥರ ಆಗುತ್ತೆ, ಸ್ಕಿನ್ ಹೆಲ್ದಿ ಆಗಿ ಇರೋಲ್ಲ. ಹಾಗಾಗಬಾರ್ದು ಅಂದರೆ ಪ್ರೋಟೀನ್ ರಿಚ್ ಫುಡ್ನ ತಿನ್ನಲೇಬೇಕು. ಇನ್ನೊಂದು ರಾಂಗ್ ಪರ್ಸೆಪ್ಷನ್ ಏನಿದೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಎಕ್ಸಸೈಸ್ ಮಾಡಬಾರ್ದು, ಡಯಟ್ ಮಾಡಬಾರ್ದು ಅಂತ. ಹಾಗೇನಿಲ್ಲ, ಆ ಟೈಮಲ್ಲಿ ಬ್ಲಡ್ ಲಾಸ್ ಆಗ್ತಿರುತ್ತೆ, ಸ್ವಲ್ಪ ಸುಸ್ತು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ಹಾಗೆ ಹೇಳ್ತಾರೆ. ನೀವು ಆರಾಮಿದ್ದೀರಾ, ಮಾಡೋಕ್ಕಾಗುತ್ತೆ ಅಂದರೆ ಡೆಫಿನೆಟ್ ಆಗಿ ಮಾಡ್ಬೋದು. ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅನ್ನೋದು ಜಸ್ಟ್ ಒಂದು ಪ್ರಾಸೆಸ್ ಆಗಬಾರ್ದು, ಇದು ನಮ್ಮ ಲೈಫ್ ಸ್ಟೈಲ್ ಆಗಬೇಕು. ಅಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕಂಟಿನ್ಯೂಸ್ ಆಗಿ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ಪಕ್ಕ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಾಗಂತ ತಿನ್ನೋದೆಲ್ಲ ಬಿಡೋದಲ್ಲ, ಇಷ್ಟ ಆಗೋದೆಲ್ಲ ಕರೆಕ್ಟ್ ಟೈಮಲ್ಲಿ ಪೋರ್ಷನ್ ಕಂಟ್ರೋಲ್ ಜೊತೆ ತಿನ್ಬೋದು. ಸೊ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಫೆಕ್ಷನ್ ಅಂತ ಹೇಳೋದ್ರ ಜೊತೆಗೆ ನಿಮ್ಮ ಲೈಫ್ನ ನೀವು ಮಾತ್ರ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ, ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಥಾಟ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.